ಅದೇನ್ ಮೂವಿ ನೋಡೋ ತರ ಆಯ್ತಾ? ಹೋಗ್ಲಿ, ಫ್ಯಾಮಿಲಿ ಕುತ್ಕೊಂಡು ನೋಡೋ ತರ ಆಯ್ತಾ? ಲವ್ವರ್ನ ಕರ್ಕೊಂಡೋಗಿ ಪಕ್ಕದಲ್ಲಿ ಕೂರ್ಸ್ಕೊಂಡು ಫಸ್ಟ್ ಹಾಫ್ ನೋಡೋದೇ ಕಷ್ಟ ಅನ್ಸುತ್ತೆ. ಅಂಥದ್ರಲ್ಲಿ ನೀನು ತಾಯಿ ಕರ್ಕೊಂಡು ಹೋಗ್ತೇನೆ, ನಮಸ್ಕಾರ ಗುರು, ನಿನಗೆ ಅಷ್ಟಾಂಗ ನಮಸ್ಕಾರ. ಸ್ಟಾರ್ಟಿಂಗ್ ಇಂದ ಹಿಡಿದು ಇಂಟರ್ವಲ್ ತನಕ ಬರೀ ಟಾಕ್ಸಿಕ್ ಮೂವಿಗೆ ಬಂದಿದ್ದೀನಾ ಇಲ್ಲ ಬೇರೆ ಏನೋ ಮೂವಿಗೆ ಬಂದಿದ್ದೀನಾ ಅಂತ ನನಗೆ ಪರ್ಸನಲಿ ಫೀಲ್ ಆಗೋಯ್ತು. ಸೊ ಏನಕ್ಕೆ ಈ ತರ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಟಾಕ್ಸಿಕ್, ಮೊದಲನೇದಾಗಿ ಟಾಕ್ಸಿಕ್ ಮೂವಿ ಬಗ್ಗೆ ನಾನು ನನ್ನ ಆನೆಸ್ಟ್ ರಿವ್ಯೂನ ಕೊಡೋದಕ್ಕಿಂತ ಮುಂಚೆ, ನಿನ್ನೆ ಟಾಕ್ಸಿಕ್ ಮೂವಿ ತಂಡ ಏನಿದೆ, ಆ ಟಾಕ್ಸಿಕ್ ಮೂವಿ ತಂಡ ಬಂದು ಕೋರ್ಟ್ಗೆ ಒಂದು ಪಿಟಬಿಟ್ ಹಾಕಿತ್ತು. ಏನಪ್ಪಾ ಅಂತಂದ್ರೆ, ಯಾರು ಕೂಡ ಈ ಒಂದು ಮೂವಿ ಬಗ್ಗೆ ಅಪಪ್ರಚಾರ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಸಲ್ಲಿಸಿದ್ರು. ಸೊ ಕೋರ್ಟ್ ಅದನ್ನ ಪರಿಗಣನೆಗೆ ತಗೊಂಡು ಅವ್ರೇನಪ್ಪ ಹೇಳಿದ್ರು ಅಂತಂದ್ರೆ, ಕೋರ್ಟ್ ನ್ಯಾಯಾಧೀಶರು ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ಏನ್ ಹೇಳಿದ್ರು ಅಂದ್ರೆ, ಯಾರು ಕೂಡ ಒಂದು ಚಿತ್ರದ ಬಗ್ಗೆ ನೆಗೆಟಿವ್ ಆಗಿ ಒಂದು ಮಾತಾಡಬಾರ್ದು, ಆದರೆ ಮೂವಿ ನೋಡ್ಕೊಂಡು ಬಂದು ತಮ್ಮ ಆನೆಸ್ಟ್ ರಿವ್ಯೂನ ಹೇಳ್ಕೋಬಹುದು ಅಂತ ಅಂದ್ಬಿಟ್ಟು ನಿನ್ನೆ ಸೊ ಬಂತು. ಸೊ ನಾವು ಕನ್ನಡ ಮೂವಿ ಕನ್ನಡಿಗರು, ಅದರಲ್ಲಿ ನಮ್ಮ ಮೈಸೂರಿನವರಾದಂತಹ ಯಶ್ ಅವರು ಕನ್ನಡದಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಒಂದು ಮೂವಿ ಮಾಡಿದಾಗ ನಾವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ತುಂಬಾ ತಪ್ಪಾಗುತ್ತೆ. ಸೊ ಒಬ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಎಷ್ಟು ನಾವು ನಂಬ್ತೀವೋ, ಅದಕ್ಕೆ ನಾವು ಮೂವಿ ಬಗ್ಗೆ ಎಷ್ಟು ಆನೆಸ್ಟ್ ಆಗಿ ರಿವ್ಯೂ ಕೊಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ನಾನೀಗ ಕೊಡ್ತಾ ಇರೋದು ನನ್ನ ಪರ್ಸನಲಿ ಮೂವಿ ರಿವ್ಯೂ ಆಗಿರುತ್ತೆ. ಸೊ ನೀನು ಮೂವಿ ನೋಡ್ಕೊಂಡು ಬಂದು ಮಾತಾಡಿದ್ಯಾ ಗುರು, ಮೂವಿ ನೋಡದೆ ಮಾತಾಡ್ತಾ ಇರ್ಬೋದು ನೀವು ಅಂತ ಸುಮಾರು ಜನ ಕಮೆಂಟ್ ಮಾಡ್ಬೋದು. ಸೊ ನಾನು ಅದಕ್ಕೋಸ್ಕರನೇ ನಾನು ಮೂವಿ ನೋಡೋದಕ್ಕಿಂತ ಮುಂಚೆ, ಯೂಟ್ಯೂಬ್ಗಳಲ್ಲಿ ರಿವ್ಯೂ ನೋಡೋದಕ್ಕಿಂತ ಮುಂಚೆ, ಪರ್ಸ್ನಲ್ ಆಗಿ ಮೂವಿಗೆ ಹೋಗಿದಂತ ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ಬ್ರದರ್ಸ್ ಇರ್ಬೋದು, ಯಾರಾದ್ರೂ ಹೋಗಿರೋದಕ್ಕೆ ಹೋಗಿ ನೋಡಿ ಅವರು ನಮಗೆ ಆ ಮೂವಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಆ ಮೂವಿನ ನೋಡಬೇಕು, ನನ್ನ ಪರ್ಸ್ನಲ್ ಆಗಿ ನನ್ನ ಮನಸ್ಸಿಗೆ ಏನು ಅನಿಸ್ತು ಅಂತ ಹೇಳ್ಕೋಬೇಕು, ಆವಾಗ ಅದು ಕರೆಕ್ಟ್ ಆಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಮನೆಯಿಂದ ಹೊರಟು ಮನೆಯಿಂದ ಹೋಗ್ತಾ ಇರೋದು, ಮನೆಯಿಂದ ಹೋಗಿ ಚಿತ್ರಮಂದಿರದ ಹತ್ರ ಜನಸಂದಿನಿನ, ಹಾಗೆ ನಾನು ಟಿಕೆಟ್ ತಗೊಂಡಿರೋದು ಕೂಡ ನೀವು ನೋಡ್ತಾ ಇರ್ಬೋದು. ನಾನು ಪರ್ಸನಲಿ ಟಿಕೆಟ್ ತಗೊಂಡು ನಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನಾನೇ ಖುದ್ದಾಗಿ ಹೋಗಿ ಟಾಕ್ಸಿಕ್ ಮೂವಿನ ನೋಡಿದ್ದೀನಿ. ಅದಕ್ಕೆ ಸಾಕ್ಷಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನಾನು ಜಾಸ್ತಿ ಕೊರೆಯೋದಿಲ್ಲ, ವಿಚಾರಕ್ಕೆ ಬಂದ್ಬಿಡ್ತೀನಿ. ಟಾಕ್ಸಿಕ್ ಮೊದಲೇ ಹೇಳಿದ್ರು, ಇದು ಎ ಕ್ಯಾಟಗರಿ ಸಿನಿಮಾ, ಅಂದರೆ ಎ ಗ್ರೇಡ್, ಅಂದರೆ ಅಡಲ್ಟ್ಸ್ ನೋಡುವಂಥ ಸಿನಿಮಾ. ಫ್ಯಾಮಿಲಿಯವ್ರಿಗೆ ಫಸ್ಟ್ ಹೇಳಿದ್ರು ಇದು ಫ್ಯಾಮಿಲಿಯವ್ರು ಕುತ್ಕೊಂಡು ನೋಡ್ಬೋದು ಅಂತ, ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು ಇದು ಫ್ಯಾಮಿಲಿಗಲ್ಲ ಅಂತ. ಸೊ ಆಯಿತು, ಫ್ಯಾಮಿಲಿಗಲ್ಲ ಅಂತಲೇ ಇಟ್ಕೊಳ್ಳೋಣ. ಅಕಸ್ಮಾತ್ ಒಂದಿನ ಇದು ಚಿತ್ರಮಂದಿರದಿಂದ OTTಗೆ ಬಂದು, OTTಯಿಂದ ಮನೆಗೆ ಬಂದಾಗ, ಅಂತಂದರೆ ಟಿವಿಗೆ ಬಂದಾಗ, ನೀವು ZEE5 ಕೊಟ್ಟಿದ್ದೀರಾ, ಓಕೆ, ಆ ZEE5 ಬಂದಾಗ ಮನೇಲಿ ಕೂತ್ಕೊಂಡು ಹೆಂಗೆ ಅದನ್ನು ಆ ಮೂವಿನ ತಗೋತಾರೆ ಫ್ಯಾಮಿಲಿ ಆಡಿಯನ್ಸ್, ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಕತೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಕತೆ ಗೀತು ಮೋಹನ್ ದಾಸ್ ಅವ್ರು ಮಾಡಿದ್ದಾರೆ ಅಂತ ನಾನು ನಂಬಲ್ಲ. ಯಾಕೆ ಅಂತಂದರೆ, ಗೀತು ಮೋಹನ್ ದಾಸ್ ಅವ್ರನ್ನ ಇಲ್ಲಿ ಒಂದು ಏನೋ ಒಂದು ಇದಕ್ಕೋಸ್ಕರ ಬಳಸ್ಕೊಂಡ್ರು. ಅಂದರೆ ಮೂವಿ ಚೆನ್ನಾಗಿ ಬಂದರೆ ಓಕೆ, ಇಲ್ಲಾಗಿರುವಂಥ ಒಂದು ಫಸ್ಟ್ ಹಾಫ್ ಏನಿದೆ ಅಲ್ಲಾಗಿರುವಂಥ ಕೆಲವೊಂದಷ್ಟು ಇನ್ಸಿಡೆಂಟ್ಗಳು, ಸೀನ್ಸ್ಗಳು, ಇವೆಲ್ಲ ಒಬ್ಬ ಲೇಡಿ ಕಲ್ಪನೆಗೆ ಇರ್ಬೋದು. ಬಟ್ ಆದರೆ ಈ ಮೂವಿನ ಗೀತು ಮೋಹನ್ ದಾಸ್ ಅವ್ರು ಮಾಡಿದ್ದಾರೆ ಅಂತ ನಾನೇನು ನಂಬಲ್ಲ. ಇದು ಪರ್ಸ್ನಲ್ ಆಗಿ ಯಶ್ ಅವರೇ ಇದನ್ನ ಖುದ್ದಾಗಿ ಬರ್ದಿರೋದು. ಒಂದು ಸೀನ್ಸ್ಗಳಿರ್ಬೋದು, ಕತೆ ಇರ್ಬೋದು, ಕತೆ ಯಾವ ಥರ ಎಲಿವೇಟ್ ಆಗುತ್ತೆ ಅನ್ನೋದಿರ್ಬೋದು, ಎಲ್ಲ ಕೂಡ ಯಶ್ ಅವ್ರದ್ದೇನೆ. ಆಯ್ತಾ, ಯಶ್ ಅವರು ಈ ಮೂವಿನ ಕಳಪೆಗೆ ಮಾಡಿದ್ರ? 100% ಇಲ್ಲ. ಏನೇನು ಕೊಡಬೇಕಾಗಿತ್ತು, ಎಲ್ಲೆಲ್ಲಿ ಕೊಡಬೇಕಾಗಿತ್ತು ಅದನ್ನೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಹಾಗೇನೆ ಒಂದು ಏನು ವೇವ್ ಬರುತ್ತೆ ಈ ಫಸ್ಟ್ ಹಾಫಿಂದ ಕ್ಲೈಮ್ಯಾಕ್ಸ್ ಗಂಟ, ಏನು ಒಂದು ವೇವ್ ಬರುತ್ತೆ, ಆ ವೇವ್ ಎಲ್ಲೋ ಒಂದು ಕಡೆ ಫಸ್ಟ್ ಹಾಫಲ್ಲಿ ಫುಲ್ ಬಿದ್ದೋಗ್ಬಿಡ್ತು. ಯಾಕೆ ಅಂತಂದ್ರೆ ಬರೀ ಒಡಿ ಬಡಿ ಸೈಕ್ ಆಗೋಗಿತ್ತು ಗುರು ಮೈಂಡು. ನನಗೊಂಥರ ಹೆಂಗ ಅನಿಸ್ತು ಗೊತ್ತಾ, ಪರ್ಸನಲ್ ಹೇಳ್ಬೇಕು ಅಂತಂದ್ರೆ, 5 ರಿಂದ 15 ಸೆಕೆಂಡು ಬೇಡ, 20 ಸೆಕೆಂಡ್ಗೆ ಒಂದೊಂದು ಮರ್ಡರ್ ಸೀನ್ಸ್ ಕೊಡು. ಬರೀ ಕತ್ರಿಸು ಒಡಿ ಶೂಟ್ ಮಾಡು. ಒಂದ್ ಕಡೆ ನನಗೇನು ಅನ್ಸ್ಬಿಡ್ತು ಅಂತಂದ್ರೆ, ನಾನೆಲ್ಲೋ
ನೀವು ಮಲಯಾಳಂದೊಂದು ಮೂವಿ ನೋಡಿರ್ಬೋದು ಅನ್ಸುತ್ತೆ, ಮಾರ್ಕ್ ಅಂದ್ಬಿಟ್ಟು. ಸಾರಿ, ಮಾರ್ಕ್ ಅಲ್ಲ, ಮಾರ್ಕೋ. ಬರೀ ಕೊಚ್ಚಾಕು ಸಾಯಿಸು, ಕತೆನೇ ಇಲ್ವಾ, ಫಸ್ಟ್ ಹಾಫ್ ಅಲ್ಲಿ ಕತೆನೇ ಇಲ್ವಾ ಅನಿಸ್ತು. ಸೊ ನನಗೆ ಏನೋ ಪರ್ಸ್ನಲ್ ಆಗಿ ನನ್ಗೆ ಅನಿಸ್ತಾ ಇರೋದು, ಫಸ್ಟ್ ಹಾಫ್ ಅಲ್ಲಿ ಕತೆ ಕಮ್ಮಿ, ಬಟ್ ಬೇರೆದೆಲ್ಲ ಜಾಸ್ತಿ ಮಾಡಿದ್ದಾರೆ. ಆಯ್ತಾ, ಇನ್ನು ಸೆಕೆಂಡ್ ಹಾಫ್ ಬರೋಣ. ಸೆಕೆಂಡ್ ಹಾಫ್ ಬಂದಾಗ ಇಲ್ಲಿ ಏನು ಫಸ್ಟ್ ಹಾಫ್ ಅಲ್ಲಿ ನೀವು ನೋಡ್ತೀರಾ, ಒಂದು 4 ಜನ ಹೀರೋಯಿನ್ಗಳು, ಇವ್ರು ಇರ್ಬೋದು, ಬಾಲಿವುಡ್ ಹೀರೋಯಿನ್ ಇರ್ಬೋದು, ತಮಿಳ್ ಹೀರೋಯಿನ್ ನಯನತಾರ ಇರ್ಬೋದು, ಇವರೆಲ್ಲ ಏನೇನಿದ್ರು ಫಸ್ಟ್ ಹಾಫ್ ಅಲ್ಲೇ ಹೋಗ್ಬಿಡ್ತಾರೆ ಆಲ್ಮೋಸ್ಟ್. ಸೆಕೆಂಡ್ ಹಾಫ್ ಅಲ್ಲಿ ರುಕ್ಮಿಣಿ ವಸಂತ್ ಅವ್ರು ಬರ್ತಾರೆ. ರುಕ್ಮಿಣಿ ವಸಂತ್ ಅವ್ರದ್ದು ಓಕೆ, ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಆ ಒಂದು ಅವ್ರನ್ನ ನನಗೇನೋ ಪರ್ಸನಲ್ ಆಗಿ ಅನ್ಸಿದ್ದು ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಆ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಇವ್ರ ಅವಶ್ಯಕತೆ ಇರಲಿಲ್ಲ. ಅವ್ರಿಗೆ ಸಂಬಂಧಪಟ್ಟಂತ ಅವ್ರ ರೂಟಲ್ಲೇ ಹೋಗುವಂತ ಅವ್ರದ್ದು ರಕ್ತ ಸಂಬಂಧ ಏನು ಬರುತ್ತೆ ಅದರ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತು ಸೆಕೆಂಡ್ ಹಾಫ್ ಇಂದ 3/4 ಗಂಟೆ. ಸೊ ಇನ್ನು ಉಳ್ಕೊಂಡಿದ್ದಷ್ಟು ಇನ್ನೊಂದು 3/4 ಗಂಟೆ ಏನೋ ಉಳ್ಕೊಂಡಿತ್ತು. ಆವಾಗ ಬಂದಿದ್ದೇನೆ ಒಂದು ಇಲ್ಯೂಷನ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಯಾರಪ್ಪ ಅಂತಂದ್ರೆ ರಾಯನ ಮಗ. ಸೊ ನಾವು ನಮ್ಮ ಒಂದು ಕಲ್ಪನೆ ಅನ್ಕೊಂಡು, ಓ ಗುರು ಈಗ ತಗೋತು, ಇದು ಬೇಕಾಗಿತ್ತು, ಫಸ್ಟ್ ಹಾಫ್ಗೆ ಇದು ಬೇಕಾಗಿತ್ತು. ಈ ಕೊನೆ 3/4 ಗಂಟೆಲಿ ಕೊಡೋದನ್ನ ಇವರು ಆಲ್ರೆಡಿ ಫಸ್ಟೇ ಕೊಟ್ಬಿಟ್ಟಿದ್ರೆ ಸಕ್ಕತ್ತಾಗಿರೋದು. ಎಲ್ಲೋ ಒಂದ್ ಕಡೆ ಹೇಳ್ಬೇಕಿತ್ತು, ಮಗ ಇರ್ತಾನೆ, ಮಗ ಬರ್ತಾನೆ ಅನ್ನೋದು ಒಂದು ಚೂರು ಹಿಂಟ್ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಬೇಜಾರಾಯ್ತಿರ್ಲಿಲ್ಲ. ಕೊನೆ ಒಂದು 3/4 ಗಂಟೆಲಿ ಒಂದು ಅರ್ಧ ಗಂಟೆ ಸೂಪರ್ ಅನಿಸ್ತು. ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಇಲ್ಯೂಷನ್ ಅನಿಸ್ತು ನನಗೆ. ಇಷ್ಟು ಅವಶ್ಯಕತೆ ಇರಲಿಲ್ಲ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ. ಓಕೆ, ಮಗನ್ ಕಳ್ಕೊಂಡಿರೋ ರಾಯ ಡಿಪ್ರೆಷನ್ ಅಲ್ಲಿ ಇರ್ತಾನೆ. ಸೊ ಆ ಒಂದು ಇದರಲ್ಲಿ ಇದೆಲ್ಲ ಆಯ್ತು ಅಂತ. ಬಟ್ ಕ್ಲೈಮ್ಯಾಕ್ಸ್ ಟಚ್ ಕೊಡ್ಬೇಕಾದ್ರೆ, ಅಂದ್ರೆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಹೋದಾಗ ಫುಲ್ ಮುಗಿದೋಯ್ತು ಫಿಲಮ್ ಅನ್ನೋ ಅಂತಕ್ಕೆ ಹೋದಾಗ ಅಷ್ಟೊಂದು RR ಅಂತೀನಿ ಗುರು, ಅಷ್ಟೊಂದು ಬೇಕಾಗಿತ್ತ ಫೈಟ್ಸು. ಏನೋ ಒಂದ್ ಕಡೆ ನನಗೆ ಮಾರ್ಟಿನ್ ಒಂಚೂರು ತಲೆ ಬಂದೋಯ್ತು, 2% ಅಷ್ಟು ತಲೆ ಬಂದೋಯ್ತು ಕ್ಲೈಮ್ಯಾಕ್ಸ್ ಲಾಸ್ಟಲ್ಲಿ. ಸೊ ಕತೆ ಚೆನ್ನಾಗಿರ್ಲಿಲ್ವಾ ಅಂತ ಕೇಳಿದ್ರೆ, ಕತೆ ಓಕೆ, ಆದರೆ ಈ ಒಂದು ಏನಿಷ್ಟು ಕೊಟ್ಟಿದ್ರು ಫಸ್ಟ್ ಹಾಫಲ್ಲಿ ಒಂಚೂರು ಕತೆ ಇನ್ನೊಂಚೂರು ಬಿಲ್ಡ್ ಮಾಡ್ಬೋದಾಗಿತ್ತು. ಅಷ್ಟು ಖರ್ಚು ಮಾಡೋರೆ, ಮೋರ್ ದೆನ್ 600 crores ಅಂತ ಹೇಳ್ತಾರೆ, 600 ಕೋಟಿ ಗಂಟೆ ಖರ್ಚು ಮಾಡಿ ನೀವು ಅಷ್ಟೊಂದು ಗ್ರಾಫಿಕ್ಸು ಮತ್ತು ಅಷ್ಟೊಂದು ಎಫರ್ಟ್ಸು, ಅಷ್ಟು ಜನ ಹೀರೋಯಿನ್ಸ್ಗಳು, ಲೇಡಿ ಡೈರೆಕ್ಟರ್ಸು, ಕೇಳ್ದಂಗೆ ಬಂಡವಾಳ ಹಾಕೋ KVN ಪ್ರೊಡಕ್ಷನ್ನು. ಸೊ ಇಷ್ಟೆಲ್ಲ ಇರುವಾಗ ಒಂದು ಕಡೆ ಅದನ್ನ ನೀವು ಇನ್ನೊಂದು ಚೂರು ಹೆಚ್ಚಿಗೆ ಬಳಸ್ಕೋಬೋದಾಗಿತ್ತು ಅಂತ. ಅದಾದ್ಮೇಲೆ ನಿಮಗೆ ಸಾಂಗ್ಸಲ್ಲಿ ಏನಾದರೂ ಇಷ್ಟ ಆಯ್ತಾ ಅಂತ ಕೇಳಿದ್ರೆ, ಸಾಂಗ್ಸಲ್ಲಿ ನೀವು ಆಲ್ರೆಡಿ ನೋಡಿದಿರ, ತಬಾಯಿ ಅನ್ನೋ ಸಾಂಗು ತುಂಬ ಚೆನ್ನಾಗೋಯ್ತು. ಆದರೆ ಬಾಕಿ ಎಲ್ಲ ಬಿ ಜಿ ಎಮ್ ಚೆನ್ನಾಗಿ ಅನ್ನಿಸ್ತು. ರವಿ ಬಸೂರ್ ಅವರು ನಾವು KGF 1 KGF 2 ಎಕ್ಸ್ಪೆಕ್ಟೇಷನ್ ಮಡಿಕೊಂಡು ಹೋಗಿದ್ದಾರೆ. ರವಿ ಬಸೂರ್ ಅವರು ತುಂಬಾ ಡ್ಯಾಮೇಜ್ ಮಾಡಾಕಿದ್ದಾರೆ ಅದರಲ್ಲಿ. ಆ ಒಂದು ಏನಿರುತ್ತೆ ನೋಡಿದಿರಾ ನೀವು, KGF 1 ಅಲ್ಲಿ ರಾಕಿ ಬೈ ಅನ್ನೋ ಕ್ಯಾರೆಕ್ಟರ್ ಬಂದಾಗ ಆ ಒಂದು ಗೂಸ್ ಬಂಪ್ ಸೀನ್ಸ್ಗಳು, ಆ BGM, ಆ ಒಂದು ಟೇಕ್ ಓವರ್ ಆಗೋ ರೀತಿ ಏನಿದೆ, ಆ ಟೇಕ್ ಓವರ್ ಆಗೋ ರೀತಿ ಎಲ್ಲೋ ಒಂದ್ ಕಡೆ ಇಲ್ಲಿ ರಾಯನ ಕ್ಯಾರೆಕ್ಟರ್ ಅಲ್ಲಿ ಕಾಣಲಿಲ್ಲ. ಆದ್ರೆ ಕೆಲವೊಂದಷ್ಟು BGMಗಳು ತುಂಬಾ ಎಫರ್ಟಿವ್ ಆಗಿ ಮೈಂಡಲ್ಲಿ ಕೂತ್ಕೊತು. ಬಟ್ ಆದ್ರೆ ನೆನಪಲ್ಲಿ ಇಟ್ಕೊಂಡು ಈ ಮ್ಯೂಸಿಕ್ ನನ್ಗೆ ಇಷ್ಟ ಆಯ್ತು ಅಂತ ನೆನಪಲ್ಲಿ ಇಟ್ಕೊಳ್ಳೋಷ್ಟು ನೆನಪಲ್ಲಿ ಉಳಿಲಿಲ್ಲ ಅದೊಂದು. ಅದಾದ್ಮೇಲೆ ಸಾಂಗ್ಸು, ತಬಾಯಿ ಸಾಂಗ್ಸ್ ಬಿಟ್ರೆ ನನಗೆ ಬೇರೆ ಯಾವ್ದಾದ್ರು ಸಾಂಗ್ಸ್ ಇತ್ತ ಅಂತ ಈ ಕ್ಷಣಕ್ಕೂ ನೆನಪಾಯ್ತಾ ಇಲ್ಲ. ಆ ಥರ ಅನ್ನಿಸ್ಬಿಡ್ತು ನನಗೆ. ನೀವು ಪರ್ಸ್ನಲಿ ಹೋಗಿ ಫಿಲಮ್ ನೋಡಿ, ಯಾಕೆಂತಂದ್ರೆ ನಾನು ನನ್ನ ಆನೆಸ್ಟ್ ಒಪಿನಿಯನ್ ನಾನು ಹೇಳಿದ್ದೀನಿ. ಆದರೆ ಫಿಲಮ್ ದುಡ್ಡು ಮಾಡಲ್ವಾ, ಆಲ್ರೆಡಿ ದುಡ್ಡು ಮಾಡಿದ್ದಾರೆ ಆಯ್ತಾ. ದುಡ್ಡು ಮಾಡಲ್ಲ ಅಂತಲ್ಲ, ಪ್ರೊಡ್ಯೂಸರ್ಗೇನು ಲಾಸ್ ಇಲ್ಲ. ಯಾಕೆಂದ್ರೆ ಯಶೋರು ಆ ಥರ ಒಂದು ಅದನ್ನ ಪಬ್ಲಿಸಿಟಿ ಇರ್ಬೋದು, ಆ ಒಂದು ಫಂಕ್ಷನ್ ಇರ್ಬೋದು, ಮೊನ್ನೆ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಮಾಡಿರೋಂಥ ಮಲ್ಲಾರೆಡ್ಡಿ ಅವ್ರ ಇನ್ಸ್ಟಿಟ್ಯೂಟಲ್ಲಿ ಮಾಡಿರೋ ಫಂಕ್ಷನ್ಸ್ ಇರ್ಬೋದು, ಜನ ಹೋಗಿದ್ದಾರೆ ಗುರು. ಸ್ಯಾಟಲೈಟ್ ರೈಟ್ಸ್ ಹಿಂದಿಡಿದವರು ಅವ್ರು ಹಾಕಿರೋ ಬಂಡವಾಳಕ್ಕೆ ಏನು ಲಾಸ್ ಇಲ್ಲ. ಪ್ರೊಡ್ಯೂಸರ್ ಸೇಫ್ ಆಗಿರ್ತಾರೆ ಯಾವತ್ತಿದ್ರು. ಆದರೆ ಒಬ್ಬ ಹೀರೋಗೋಸ್ಕರ ನಾವು ಇಷ್ಟು ದಿನ ಕಾದ್ವಿ. KGF 2 ಆದಮೇಲೆ ಹೆಚ್ಚು ಕಮ್ಮಿ 3 ವರ್ಷ. ಈ 3 ವರ್ಷ ಗ್ಯಾಪಲ್ಲಿ ನಾವು ಯಶ್ ಅವ್ರನ್ನ ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡಿದ್ದೀನಿ. ನಂಬಲ್ಲ, ನಾನು ಇಲ್ಲ ತೋರಿಸ್ಬಿಡ್ತೀನಿ ನಿಮಗೆ. ನಾನು ಥಂಬ್ನೇಲ್ ಮಾಡಿದ್ದು ಈ ವಿಡಿಯೋ ಮಾಡಬೇಕು, ನೀವು ನಂಬ್ತಿರೋ ಇಲ್ವೋ, ನಾನು ಬೆಳಗಿನ ಜಾವ 6:30ಗೆ
ಎದ್ದ ತಕ್ಷಣ ಫಸ್ಟ್ ರೆಡಿ ಮಾಡಿದ ಥಂಬ್ನೇಲ್. ಮೂವಿ ಹೆಂಗಿರ್ತದೆ ಅನ್ನೋದು ನನ್ಗೆ ಅದಕ್ಕೆ ಕಲ್ಪನೆನೇ ಇಟ್ಕೊಂಡಿರಲ್ಲ. ಮೂವಿ ನೆಕ್ಸ್ಟ್ ಲೆವೆಲ್ ಕೊಡ್ತಾರೆ ಪಕ್ಕಾ ಅನ್ನೋ ಒಂದು ಇದರಲ್ಲಿ ನಾನು ಈ ಒಂದು ಥಂಬ್ನೇಲ್ನ ರೆಡಿ ಮಾಡಿದೆ. ಈ ಥಂಬ್ನೇಲ್ ಏನಪ್ಪಾ ಅಂತಂದ್ರೆ ಟಾಕ್ಸಿಕ್ ಬಿಗ್ ಬ್ಯಾಂಗ್ ಯಶ್ ದ ರಿಯಲ್ ಮಾನ್ಸ್ಟರ್ ಆಫ್ ಇಂಡಿಯನ್ ಸಿನಿಮಾ ಅಂತ ನೀವು ನೋಡ್ಕೋಬಹುದು. ನಾನು ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕೆಂತಂದ್ರೆ ಮೂವಿ ನೋಡೋದಕ್ಕಿಂತ ಮುಂಚೆನೆ ಅದಕ್ಕೆ ನಾನು ಹೇಳಿದ್ದು, ನಾನು ಆ ಥರ ಥಂಬ್ನೇಲ್ ಹಾಕಿದ್ದು ಓವರ್ ಎಕ್ಸ್ಪೆಕ್ಟೇಷನ್ ಇಸ್ ಇಂಜೂರಿಯಸ್ ಟು ಇಂಡಿಯನ್ ಸಿನಿಮಾ ಅಂತ. ಏನ್ ಇಂಡಿಯನ್ ಸಿನಿಮಾ ಕನ್ನಡ ಸಿನಿಮಾ ಅಂತ ಯಾಕೆ ನಾನು ಮೆನ್ಷನ್ ಮಾಡಿಲ್ಲ ಅಂದ್ರೆ, ಗುರು 2, KGF 1, KGF 2 ಮತ್ತೆ ಕಾಂತಾರ ಇವೆಲ್ಲ ಯಾವ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್ ಇಂಡಿಯನ್ ಸಿನಿಮಾ, ಪ್ಯಾನ್ ಇಂಡಿಯಾ ಅಂತಿದೆ, ಪ್ಯಾನ್ ವರ್ಲ್ಡ್ ಲೆವೆಲ್ ರೀಚ್ ಆಗುವಷ್ಟು ಕನ್ನಡ ಸಿನಿಮಾನ ಇವರು ಇಬ್ಬರು ಎತ್ಕೊಂಡು ಹೋಗಿದ್ದು, ರಿಷಬ್ ಶೆಟ್ಟಿ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಓವರ್ ಎಕ್ಸ್ಪೆಕ್ಟೇಷನ್ ಅಷ್ಟು ಇಟ್ಟಿದ್ವಿ, ಅಷ್ಟು ಯಾಕಂದ್ರೆ 3 years ಅದು ಸ್ಪೆಂಡ್ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಬರೀ ದುಡ್ಡುಗೋಸ್ಕರ ಅಂತಲ್ಲ, ಪ್ಯಾಷನಿಕ್ ಆಗಿ ಇಟ್ಕೊಂಡಿರ್ತಾರೆ ಯಶ್ ಅವರು. ಆ ಪ್ಯಾಷನ್ ಎಲ್ಲೋ ಒಂದ್ ಕಡೆ ಅವರು ಎಲಿವೇಟ್ ಮಾಡಿರ್ತಾರೆ, ಆ ಒಂದು ಮೂವಿಲಿ ತಗೊಂಡು ಬಂದಿರ್ತಾರೆ ಅನ್ನೋ ಓವರ್ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡ್ಬಿಟ್ಟಿದೆ. ಅದಕ್ಕೆ ನಾನು ಓವರ್ ಎಕ್ಸ್ಪೆಕ್ಟೇಷನ್ ಇಸ್ ಇಂಜುರಿಯಸ್ ಟು ಇಂಡಿಯನ್ ಸಿನಿಮಾ ಅಂತ ಇಟ್ಟಿದ್ದು. ಯಾಕೆಂದ್ರೆ ಪ್ಯಾನ್ ಇಂಡಿಯಾ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಅವರು ವೈ ಯಶ್ ವಾಟ್ ಹ್ಯಾಪನ್ ಅಂತ ನಾನು ಬದಲಾಯಿಸೋದಕ್ಕೆ, ತಮ್ಮನೆಲ್ಲ ಬದಲಾಯಿಸೋದಕ್ಕೆ ಮೂಲ ಕಾರಣನೇ ಮೂವಿ ನೋಡಿದ್ದು. ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ, ಮೊದಲು ಮೂವಿ ನೋಡ್ಕೊಂಡು ಬಂದು ರಿವ್ಯೂ ಕೊಡ್ತಿದ್ದೆ. ನೋಡಿರ್ಬೋದು, ನಾನು ಆಲ್ಮೋಸ್ಟ್ ನಾನು ವಿಡಿಯೋ ಮಾಡಿರೋದೇ ಡಿ ಬಾಸ್ ಅವ್ರ ಬಗ್ಗೆ, ಸುದೀಪ್ ಅವ್ರ ಬಗ್ಗೆ ಮಾಡಿದ್ದೀನಿ. ಒಂದಷ್ಟು ನನ್ನ ಮೂವಿ ಇಷ್ಟ ಆಗಲಿಲ್ಲ ಅಂದರೆ ನಾನು ವೀಡಿಯೋನ ಮಾಡೋಕೆ ಹೋಗ್ತಿರಲಿಲ್ಲ. ತುಂಬ ಕೈ ಹಿಡಿದೇ ನನ್ನ ಎತ್ತಿದ್ರು ಆ ಟೈಮಲ್ಲಿ. ನನ್ನ ವೀಡಿಯೋಸ್ಗಳನ್ನಿರ್ಬೋದು, ವ್ಯೂಸ್ ಇರ್ಬೋದು, ಎಲ್ಲ ಸಬ್ಸ್ಕ್ರೈಬರ್ಸ್ ಇರ್ಬೋದು. ಬಟ್ ಇತ್ತೀಚೆಗೆ ಮೂವಿ ಇರಲಿಲ್ಲ, ಒಂದು ಸಿನಿಮಾ ಬರ್ತಾ ಇರಲಿಲ್ಲ, ಕನ್ನಡದಲ್ಲಿ ಏನು ಬರ್ತಾ ಇರಲಿಲ್ಲ. ನಾನೇನು ಓನ್ ಕಂಟೆಂಟ್ ಕೊಡಲಿ, ಎಲ್ಲ ಅವ್ರವ್ರ ಮನೆ ಉಂಡಿದ್ದು ತಿಂದಿದ್ದು ಎಲ್ಲ ಹಾಕ್ತಾರೆ. ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಮಾಡಿದ್ರೆ ಯಾವ್ದಾದ್ರು ಒಂದು ಪ್ಯಾಷನ್ ಆಗಿ ಇಟ್ಕೊಂಡಿರ್ತೀನಿ, ಅದನ್ನೇ ಮಾಡಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದಿನ ಕಾದು, ಯಶ್ ಅವರು ಸಿನಿಮಾಗೋಸ್ಕರ ಕಾದು ಇವತ್ತು ಹೋಗಿ ಫಸ್ಟ್ ಶೋ ಹೋಗೋಕ್ಕಾಗಲಿಲ್ಲ. ಸೊ ಸೆಕೆಂಡ್ ಶೋಗೆ ಹೋದೆ. ಸೆಕೆಂಡ್ ಶೋಗೆ ಹೋಗಿ ಬಂದು ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ವ ಅಂತ ತುಂಬ ಮನ್ಸಿಗೆ ಫೀಲ್ ಆಯಿತು. ಬಟ್ ಏನಿಲ್ಲ, ಆದರೆ ಏನಂದರೆ ಡೈರೆಕ್ಷನಲ್ಲಿ ಸ್ವಲ್ಪ ಎಡವುದ್ರು ಅಂತ. ಅಷ್ಟು ಕ್ಯಾರೆಕ್ಟರ್ಗಳನ್ನ ಓವರೈಸೇಷನ್ ಮಾಡೋ ಅಷ್ಟು ಅವಶ್ಯಕತೆ ಇರಲಿಲ್ಲ. ಸ್ವಲ್ಪ ಕಡಿವಾಣ ಹಾಕಿ ಕತೆ ತೊಗೊಂಡು ಹೋಗ್ಬೋದಾಗಿತ್ತು. ನೀವು ಕತೆ ತೊಗೊಂಡೋಗ್ಬಿಟ್ಟಿದ್ರೆ ಹಾಕಿರೋ ಬಂಡವಾಳಕ್ಕೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ಬಿಡೋದು ಮೂವಿ. ಸೊ ಹಿಂಗಾಯಿತು. ಇನ್ನು ರಾಮಾಯಣ ಸಿನಿಮಾ ಬರ್ತಾ ಇದೆ. ಅದೇ ಯಾಕೆಂದರೆ ಅದು ಪೌರಾಣಿಕ ಸಿನಿಮಾ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ಥರದ್ದು ಬದಲಾವಣೆಗಳು ಗ್ರಾಫಿಕ್ಸಲ್ಲಿ ಮತ್ತು ಕತೆ ಹೇಳೋ ರೀತಿಲಿ ಒಂದೇ ಆಗಿರುತ್ತೆ. ಬಟ್ ಗ್ರಾಫಿಕ್ಸಲ್ಲಿ ವೆರೈಟಿ ಕೊಡ್ತಾರೆ. ಅದು ಹಿಟ್ಟಂತೂ ಆಗುತ್ತೆ ಪಕ್ಕ. ಬಟ್ ಆದರೆ ನೀವು ಅದನ್ನು ಬಿಟ್ಟು ನೀವು ಹೀರೋ ಆಗಿ ಬಂದಾಗ, ನೀವು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಬಂದಾಗ, ನೀವು ಯಶ್ ಅವರು ಸ್ವಲ್ಪ ಕತೆ ಬಗ್ಗೆ ಈಗ ಆಲೋಚನೆ ಮಾಡಬೇಕು. ಮೊದಲೆಲ್ಲ ಎಷ್ಟು ತುಂಬ ಯೋಚನೆ ಮಾಡಿ ಕತೆ ಮಾಡ್ತಾಯಿದ್ರಿ. ಯಾರೋ ಒಬ್ಬ ಹೇಳ್ದ, ಪುಣ್ಯಾತ್ಮ, ನೀವು ನೋಡ್ಕೊಂಬರ್ಬೋದು, ಅದೊಂದು ಟಿ ವಿ ನೈನ್ ಇಂಟರ್ವ್ಯೂ ಸಿಗುತ್ತೆ ಬೆಳಗ್ಗೆ, ನಮ್ಮ ತಾಯಿನೂ ಕರ್ಕೊಂಡೋಗಿ ನೋಡ್ತೀನಿ ಅಂತದ್ದು. ಹೆಂಗೆ ನೋಡ್ತೀಯ ಗುರು? ಲವ್ವರ್ನ ಕರ್ಕೊಂಡೋಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಫಸ್ಟ್ ಹಾಫ್ ನೋಡೋದೇ ಕಷ್ಟ ಅನಿಸುತ್ತೆ. ಅಂಥದ್ರಲ್ಲಿ ನೀನು ತಾಯಿ ಕರ್ಕೊಂಡು ಹೋಗ್ತೇನೆ, ನಮಸ್ಕಾರ ಗುರು, ನಿನಗೆ ಸ್ಟ್ರಾಂಗ್ ನಮಸ್ಕಾರ ಅಷ್ಟೇ. ಎಷ್ಟೋ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಅದು ನೀವು ಹೇಳಿದ್ರಿ ಮೊದಲೇನೆ ಇದನ್ನು ನಾನು ಇಂಗ್ಲೀಷ್ ಸಿನಿಮಾ ಥರ ಮಾಡಿದ್ದೀನಿ ಅಂತ. ಬಟ್ ಕನ್ನಡ ಆಡಿಯನ್ಸು ನೋಡ್ತಾರೆ, ನಮ್ಮ ಇಂಡಿಯನ್ಸ್ ನಿಮಗೆ ಗೊತ್ತಿರ್ಬೋದು. ಫಸ್ಟು ಇಂಡಿಯನ್ಸು 80% 70% ಜನ ಫ್ಯಾಮಿಲಿ ಅನ್ನೋ ಅಳುಕಿರುತ್ತೆ ಯಾರನ್ನ ಕೂರಿಸ್ಕೊಂಡು ನೋಡಬೇಕಾದ್ರೆ. ಇದು ಅಮೇರಿಕಾ ಅಲ್ಲ, ಎಲ್ಲ ಓಪನ್ ಆಗಿ ಇಡೋಕ್ಕೆ. ಸೊ ಇಷ್ಟ ಆಗಿತ್ತು ನನ್ನ ಆನೆಸ್ಟ್ ರಿವ್ಯೂ. ನಾನು ಹೋಗಿ ಚಿತ್ರಮಂದಿರದಲ್ಲಿ ಟಿಕೆಟ್ ತಗೊಂಡು ಕೂತು ನೋಡಿ ಬಂದು ಕೊಡ್ತಾ ಇರೋ ರಿವ್ಯೂ. ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳಿರೋದು ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ, ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕಮೆಂಟ್ ಬಾಕ್ಸ್ ಅಂತ ಆಫ್ ಮಾಡಲ್ಲ. ನೆಗೆಟಿವ್ ಮಾತಾಡೋರ್ಗೂ, ಪಾಸಿಟಿವ್ ಮಾತಾಡೋರ್ಗೂ, ನಾನು ಬೆನ್ನಿಂದ ಮಾತಾಡೋರ್ಗೂ ಎಲ್ಲರಿಗೂ ಓಪನ್ ಆಗಿ ಅವಕಾಶ ಇದೆ. ನನ್ನ ಕಮೆಂಟ್ ಬಾಕ್ಸಲ್ಲಿ ಮಾತಾಡಿ. ಸೊ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.